ಎಲ್ರಿಗೂ ಟ್ರಾಮಾ ಇರುತ್ತೆ. ಟ್ರಾಮಾ ಇಲ್ದಿರೋಂತಹ ವ್ಯಕ್ತಿ ಯಾರೂ ಇಲ್ಲ. ಬಟ್ ತುಂಬ ಯಾವಾಗ ಚೈಲ್ಡ್ಹುಡ್ಡಲ್ಲಿ ಅಬ್ಯೂಸ್, ನಾನು ಹೇಳಿದ್ನಲ್ಲ ಆ ಥರ ಹೆರಾಸ್ಮೆಂಟು, ಇದಕ್ಕೆ ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಹೇಳ್ತೀವಿ. ಅದನ್ನು ತಗೊಳ್ಳೇಬೇಕು. ಯೂನಿವರ್ಸ್, ಬ್ರಹ್ಮಾಂಡ ಎಲ್ಲರಿಗೂ ಕೂಡ ಅವ್ರಿಗೆ ಹೀಲಿಂಗ್ ಪವರ್ ಕೊಟ್ಟಿದೆ. ಎಲ್ಲರೂ ಏನು ಅನ್ಕೊಳ್ತಾರೆ, ನನಗೇನೋ ಆಗ್ಬಿಟ್ಟಿದೆ. ಮೊದಲಿಗೆ ನೀವು ಹೀಲ್ ಮಾಡ್ಕೊಳ್ಳಿ. ಸೆಲ್ಫ್ ಹೀಲಿಂಗ್ ಮೆಥಡ್ ಇವಾಗ ಫಸ್ಟ್ ಐಡೆಂಟಿಫೈ ಮಾಡಬೇಕು. ಇವಾಗ ನನಗೆ ಟ್ರಾಮಾನ ನನಗೆ ಯಾವ ಎಮೋಷನಲಿ ಎವ್ರಿ ಡೇ ಟ್ರ್ಯಾಕ್ ಮಾಡ್ಕೊಳ್ಳಿ. ಓಕೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಯಾವ ಎಮೋಷನಲಿ ವೈಬ್ರೇಟ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ಖುಷಿ ಅನ್ನೋದು ಅಂದರೆ ಹ್ಯಾಪಿನೆಸ್ ಅನ್ನೋಂತಹ ಫೀಲಿಂಗು ತುಂಬ ಕಮ್ಮಿ ಇರುತ್ತೆ. ಓಕೆ, ಬೇರೆ ಬೇರೆ ಎಮೋಷನ್ಸ್ ಲೇಬಲ್ ಮಾಡಿ, ಆ ಎಮೋಷನ್ಸ್ನ ಲೇಬಲ್ ಮಾಡಿ. ಸೊ ಇದನ್ನೆಲ್ಲ ಬರ್ಕೊಳ್ತಾ ಬನ್ನಿ. ಬರ್ಕೊಂಡಾದ್ಮೇಲೆ ಈ ಒಂದು ಎಮೋಷನ್ಸ್ನ ಥ್ರೂ ಅಫರ್ಮೇಷನ್ ಅಂದರೆ ಸೆಲ್ಫ್ ಹೀಲಿಂಗ್ ಮೆಥಡ್ ಅಂತಲೂ ಕೂಡ ಹೇಳ್ತೀನಿ. ನಿಮ್ಮ ಇನ್ನರ್ ಚೈಲ್ಡ್ನ, ಓಕೆ, ಇದು ವಿಜುವಲೈಸೇಷನ್ ಟೆಕ್ನಿಕ್ ಕೂಡ ಮಾಡ್ಬೋದು. ಥ್ರೂ ವಿಜುವಲೈಸೇಷನ್ ಮೂಲಕ ಮಾಡ್ಬೋದು. ನಿಮ್ಮ ಚೈಲ್ಡ್ಹುಡ್ನ ನೆನಪು ಮಾಡ್ಕೊಳ್ತಾ ಬೆಳಗ್ಗೆ ಎದ್ದ ತಕ್ಷಣ ಎವ್ರಿ ಡೇ ಜಸ್ಟ್ 2 to 3 minutes ಮಾಡಿ ಸಾಕು. ಎಷ್ಟು ಸೇಫ್ ಫೀಲ್ ಮಾಡುತ್ತೆ ನಿಮ್ಮ ಇನ್ನರ್ ಚೈಲ್ಡ್. ನಾನು ಸೇಫ್ ಆಗಿದ್ದೀನಿ, ನಾನು ಪ್ರೊಟೆಕ್ಟೆಡ್ ಆಗಿದ್ದೀನಿ, ನಾನು ಗ್ರೌಂಡೆಡ್ ಆಗಿದ್ದೀನಿ. ನಿಮ್ಮ ಇನ್ನರ್ ಚೈಲ್ಡಿಗೆ ಮಾತಾಡಿ, ಅದ್ರ ಜೊತೆಗೆ ಮಾತಾಡಿ. ಸೊ ಈ ಎಮೋಷ್ನಲ್ ಬ್ಯಾಗೇಜ್ನ ರಿಲೀಸ್ ಮಾಡಬೇಕು ಅಂದರೆ ನಿಮ್ಮ ಹಾರ್ಟ್ ಚಕ್ರದ ಮೇಲೆ ಕೈ ಇಟ್ಕೊಳ್ತಾ. ಹಾರ್ಟ್ ಚಕ್ರ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಹೀಲಿಂಗಿಗೆ. ನಮ್ಮ ರಿಲೇಷನ್ಶಿಪ್ ಬೆಟರ್ ಮಾಡ್ಕೊಳ್ಬೇಕು ಅಂತಂದರೆ, ನನ್ನ ಒಂದು ಪರ್ಸ್ನಲ್ ಲೈಫ್ನ ಬೆಟರ್ ಮಾಡ್ಕೊಳ್ಬೇಕು ಅಂತಂದರೆ ಹಾರ್ಟ್ ಚಕ್ರ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನಾನು ಹೀಲ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಅದನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಆ ಎಮೋಷನ್ಸ್ನೆಲ್ಲ ನಾನು ಹೊರಗೆ ಹಾಕ್ತಾ ಇದ್ದೀನಿ.